ನಮಸ್ಕಾರ ಸ್ನೇಹಿತರೆ, ವಾಯ್ಸ್ ಆಫ್ ಕೃಷಿ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಸರ್ಕಾರಿ ನೌಕರರು ಈ ವಿಡಿಯೋವನ್ನು ಕೊನೆವರೆಗೂ ನೋಡಲೇಬೇಕು. ಇಲ್ಲವಾದರೆ ನಿಮ್ಮ ವೇತನ ಮತ್ತು ಪಿಂಚಣಿ ಬಗ್ಗೆ ಇರುವ ಮಹತ್ವದ ಮಾಹಿತಿಯನ್ನು ಕಳೆದುಕೊಳ್ಳುತ್ತೀರಿ. ಹಳೆಯ ಪಿಂಚಣಿ ಯೋಜನೆ ಬಗ್ಗೆ ಇತ್ತೀಚೆಗೆ ಬಂದ ಅಪ್ಡೇಟ್ ಏನು? ನಿಮ್ಮ ಡಿಎ ಹೆಚ್ಚಳ ಮತ್ತು ಬಹುನಿರೀಕ್ಷಿತ 8ನೇ ವೇತನದ ಆಯೋಗದ ಬಗ್ಗೆ ಹೊಸ ಬೆಳವಣಿಗೆಗಳೇನು? ಈ ಎಲ್ಲಾ ಮಾಹಿತಿಗಳ ವಿವರಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಸ್ನೇಹಿತರೆ, ನೀವಿನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. 2004ರಲ್ಲಿ ಕೇಂದ್ರ ಸರ್ಕಾರ ಹಳೆಯ ಪಿಂಚಣಿ ಯೋಜನೆಯನ್ನು ರದ್ದುಗೊಳಿಸಿ ರಾಷ್ಟ್ರೀಯ ಪಿಂಚಣಿ ಯೋಜನೆಯನ್ನು ಜಾರಿಗೆ ತಂದಾಗಿನಿಂದ ಸರ್ಕಾರಿ ನೌಕರರು ಓಪಿಎಸ್ ಮರುಜಾರಿಗೆ ಒತ್ತಾಯಿಸುತ್ತಲೇ ಬಂದಿದ್ದಾರೆ. ಓಪಿಎಸ್ ಅಂದರೆ ನಿವೃತ್ತರಿಗೆ ಕೊನೆಯ ವೇತನದ 50% ಪಿಂಚಣಿ ಮತ್ತು ಡಿಎನಂತಹ ಹೆಚ್ಚುವರಿ ಪ್ರಯೋಜನಗಳು ಸಿಗುತ್ತಿದ್ದವು. ಇದಕ್ಕೆ ನೌಕರರು ಯಾವುದೇ ಕೊಡುಗೆ ನೀಡಬೇಕಾಗಿರಲಿಲ್ಲ. ಪಿಂಚಣಿಯನ್ನು ಸರ್ಕಾರವೇ ಪಾವತಿಸುತ್ತಿತ್ತು. ಆದರೆ ಜನವರಿ 1, 2004ರಿಂದ ಹೊಸ ಪಿಂಚಣಿ ಯೋಜನೆ ಜಾರಿಗೆ ಬಂದಿತು. ಇದರಿಂದಾಗಿ ಎಲ್ಲ ಹೊಸ ಉದ್ಯೋಗಿಗಳಿಗೆ ಓಪಿಎಸ್ ರದ್ದಾಗಿತ್ತು. ಕಳೆದ 8 ತಿಂಗಳಿನಿಂದ ನೌಕರರ ಸಂಘಗಳು ಮತ್ತು ನಿವೃತ್ತರ ಗುಂಪುಗಳು ಓಪಿಎಸ್ ಮರುಸ್ಥಾಪಿಸುವಂತೆ ತೀವ್ರ ಒತ್ತಡ ಹಾಕಿದ್ದರೂ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸಂಸತ್ತಿನಲ್ಲಿ ಓಪಿಎಸ್ ಮರುಸ್ಥಾಪಿಸುವ ಯಾವುದೇ ಪ್ರಸ್ತಾಪ ಪರಿಗಣನೆಯಲ್ಲಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದು ನೌಕರರಿಗೆ ನಿರಾಸೆ ಮೂಡಿಸಿರುವ ವಿಷಯವಾದರೂ ಕೇಂದ್ರ ನೌಕರರಿಗೆ ದೀಪಾವಳಿಗೂ ಮುನ್ನ ಒಂದು ಒಳ್ಳೆಯ ಸುದ್ದಿ ಕೂಡ ಇದೆ. ಸರ್ಕಾರವು ಜುಲೈ ಟು ಡಿಸೆಂಬರ್ 2025ರ ಡಿಎ ಹೆಚ್ಚಳವನ್ನು ಘೋಷಿಸಲಿದೆ. ಪ್ರಸ್ತುತ ಕೇಂದ್ರ ನೌಕರರ ಡಿಎ 55% ರಷ್ಟಿದ್ದು, ಜನವರಿಯಿಂದ ಏಪ್ರಿಲ್ ವರೆಗಿನ ಎಐಸಿಪಿಐ ದತ್ತಾಂಶದ ಆಧಾರದ ಮೇಲೆ ಇದು 58% ತಲುಪುವ ನಿರೀಕ್ಷೆ ಇದೆ. ಇಷ್ಟೇ ಅಲ್ಲದೆ 8ನೇ ವೇತನದ ಆಯೋಗದ ಉಲ್ಲೇಖ ನಿಯಮಗಳನ್ನು 2025ರ ದೀಪಾವಳಿಗೆ ಮೊದಲೇ ಅಂತಿಮಗೊಳಿಸಲಾಗುತ್ತದೆ. ಇದಕ್ಕಾಗಿ ಒಂದು ಸಮಿತಿಯನ್ನು ಸಹ ರಚಿಸುವ ಸಾಧ್ಯತೆ ಇದೆ. 8ನೇ ವೇತನದ ಆಯೋಗದ ಅತಿದೊಡ್ಡ ಸಮಸ್ಯೆ ಫಿಟ್ಮೆಂಟ್ ಅಂಶವಾಗಿದ್ದು, ಇದನ್ನು 1.92ರಲ್ಲಿಯೇ ಇಡಬಹುದು. ಇದರರ್ಥ ಮೂಲ ವೇತನ ಬಹುತೇಕ ಡಬಲ್ ಆಗಬಹುದು. ಇದು ನೌಕರರಿಗೆ ವೇತನ ಹೆಚ್ಚಳವನ್ನು ನೀಡುವುದಲ್ಲದೆ ಅವರ ಪಿಂಚಣಿ ಮತ್ತು ಇತರ ಭತ್ಯೆಗಳ ಮೇಲೂ ಪರಿಣಾಮ ಬೀರುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ, ಹಳೆಯ ಪಿಂಚಣಿ ಯೋಜನೆ ಕುರಿತು ಸದ್ಯಕ್ಕೆ ಯಾವುದೇ ಸಕಾರಾತ್ಮಕ ಬೆಳವಣಿಗೆ ಇಲ್ಲದಿದ್ದರೂ ಡಿಎ ಹೆಚ್ಚಳ ಮತ್ತು 8ನೇ ವೇತನದ ಆಯೋಗದ ನಿರೀಕ್ಷೆಗಳು ಸರ್ಕಾರಿ ನೌಕರರಲ್ಲಿ ಒಂದು ಆಶಾಭಾವ ಮೂಡಿಸಿವೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.